ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ SC/ST ಮೀಸಲಾತಿಗೆ ಕತ್ತರಿ ಹಾಕದೆ, ಆದರೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಕಟ್ ಆಫ್ ಮಾಡಿದೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಡಳಿತ ಪಕ್ಷದ ದಲಿತ ಶಾಸಕರು ಈ ಬಗ್ಗೆ ಯಾವುದೇ ರೀತಿಯಾಗಿ ಮಾತನಾಡ್ತಾ ಇಲ್ಲ. SC/ST ಜನಾಂಗಕ್ಕೆ 56% ಮೀಸಲಾತಿ ಇತ್ತು. ಆಡಳಿತ ಪಕ್ಷದ ದಲಿತ ಶಾಸಕರು ಈ ಬಗ್ಗೆ ಮಾತನಾಡ್ತಿಲ್ಲ. ಒಳ ಮೀಸಲಾತಿಗೆ ಕೋರ್ಟ್ನಿಂದ ಸ್ಟೇ ಇದೆ. ಹೈಕೋರ್ಟ್ನ ವಕೀಲರು ಸಮರ್ಥ ವಾದವನ್ನು ಮಂಡಿಸಿಲ್ಲ. ಹೀಗಾಗಿ SC/ST ಸಮುದಾಯದವರಿಗೆ ಅನ್ಯಾಯವಾಗುತ್ತೆ. ಸರ್ಕಾರದ ವಿರುದ್ಧ ಬಿಜೆಪಿ ಮಾರ್ಚ್ 22ಕ್ಕೆ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಕೈಗೊಳ್ಳುತ್ತೆ. ಚಿತ್ರದುರ್ಗದಲ್ಲಿ 1 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಸಮಾವೇಶವನ್ನ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ ಹೇಳಿ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಇವತ್ತು ಒಂದು ತೀರ್ಮಾನ ಅಂದರೆ, ಅನೇಕ ದಿನಗಳಿಂದ ಜನರಲ್ಲಿ SC/ST ಜನಾಂಗದ ಜನರಲ್ಲಿ ಭಾಳಷ್ಟು ಗೊಂದಲ ಇತ್ತು. ಏನು ಇವತ್ತು SC/ST ಜನಾಂಗದ ಹಿಂದುಳಿದಂಥ ಜಾತಿಗಳಿಗೆ 56% ಏನು ಮೀಸಲಾತಿ ಇತ್ತು, ಅದನ್ನು ಸರ್ಕಾರ 6% ಕಡಿಮೆ ಮಾಡಿ 50% ಮೀಸಲಾತಿಯನ್ನು ಕಟ್ ಆಫ್ ಮಾಡೋಂಥ ಕೆಲಸ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಮುಖಾಂತರ ಅಲ್ಲೇನೋ ಪಾರ್ಷಲಿ ಸ್ಟೇ ಆಗಿರೋ ಕಾರಣ 50% ಮಾಡಿಕೊಂಡು ಸುಮಾರಾಗಿ 50,000 ಹುದ್ದೆಗಳನ್ನು ನೇಮಕಾತಿ ಮಾಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅವತ್ತು ನಾನೇ ಸಮಾಜ ಕಲ್ಯಾಣದ ಮಂತ್ರಿಗಳಿದ್ದಂಥ ಟೈಮಲ್ಲಿ SC/ST ಜನಾಂಗದ 3 ದಶಕಗಳಿಂದ ಇದ್ದಂಥ ಹೋರಾಟ, ಅದು ಮೀಸಲಾತಿ ಜಾಸ್ತಿ ಆಗಬೇಕು ಅನ್ನೋಂಥ ಕಾರಣದಿಂದ SC ಜನಾಂಗಕ್ಕೆ 3ರಿಂದ 7%, 4% ಜಾಸ್ತಿ ಮಾಡಿದ್ವಿ. SC ಜನಾಂಗಕ್ಕೆ 15ರಿಂದ 2% ಜಾಸ್ತಿ ಮಾಡಿ 17% ಮೀಸಲಾತಿಯನ್ನು ಮಾಡಿದ್ವಿ. ಒಟ್ಟಾರೆಯಾಗಿ ಮೀಸಲಾತಿ 56% ಆಯಿತು. 56% ಮೀಸಲಾತಿ ಆದ ನಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಏನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರ ಕೂಡ ಕೊಡಬೇಕು ಅನ್ನೋಂಥದ್ದು ಇವತ್ತು ಎಲ್ಲ